ಜಯನಗರ್ 4th ಬ್ಲಾಕ್ಗೆ ಹೋಗ್ತಾ ಇದ್ದೀನಿ ಶಾಪಿಂಗ್ ಮಾಡೋದಕ್ಕೆ ಅಂತ. ಸೊ ಲೆಟ್ಸ್ ಗೆಟ್ ರೆಡಿ. ಜಾಸ್ತಿ ಓಡಾಡೋದೆಲ್ಲ ಇರುತ್ತೆ. ಸೊ ಐ ವಾಂಟ್ ಟು ವೇರ್ ಸಮಥಿಂಗ್ ಕಂಫರ್ಟಬಲ್. ಅದಕ್ಕೋಸ್ಕರ ನಾನು ಈ ಟಿ ಶರ್ಟ್ ತಗೊಂಡಿದ್ದೀನಿ. ಇದು ಹೊಸದು ಗೋ ಟು ಜೀನ್ಸ್. ಇದು ಒಂಥರ ಫೇವ್ರೆಟ್ ಜೀನ್ಸ್ ಆಗಿದೆ ಇದನ್ನ ತಗೊಂಡಾಗಿಂದ. ಹೀಗೆ ಔಟ್ಫಿಟ್ ಯಾಕೋ ತುಂಬಾ ಚೆನ್ನಾಗಿದೆ ಅಂತ ಅನ್ನಿಸ್ತಾ ಇಲ್ಲ. ಬಟ್ ನಂಗೆ ಚೇಂಜ್ ಮಾಡೋದಕ್ಕೂ ಇಷ್ಟ ಇಲ್ಲ ಬಿಕಾಸ್ ದಿಸ್ ಇಸ್ ನ್ಯೂ ಟಾಪ್ ಅಂತ. ಐ ಡೋಂಟ್ ನೋ ಇದನ್ನ ಹೀಗೆ ಬಿಡಬೇಕಾ ಟಕ್ ಮಾಡಬೇಕಾ ಅಂತ. ಫಸ್ಟ್ ಕಂಪ್ಲೀಟ್ ಆಗಿ ರೆಡಿ ಆಗೋಣ, ಆಮೇಲೆ ಔಟ್ಫಿಟ್ನ ಏನಾದರೂ ಮಾಡಿಫೈ ಮಾಡ್ಬೋದು. ಫಾರ್ ಮಾಯಿಶ್ಚರೈಸರ್ ಐ ಆಮ್ ಯೂಸಿಂಗ್ ದಿಸ್ ನಿವಿಯಾ ಸಾಫ್ಟ್ ಮಾಯಿಶ್ಚರೈಸರ್ ಫೇಸ್ಗೆ ಅಪ್ಲೈ ಮಾಡಿದ ತಕ್ಷಣ ಸ್ಕಿನ್ ತುಂಬಾನೇ ಕೂಲ್ ಅಂತ ಫೀಲ್ ಆಗುತ್ತೆ. ಐ ಡಿಡ್ ಮೈ ಮೇಕಪ್ ಆಫ್ ದ ಕ್ಯಾಮ್ರಾ. ಹೇರ್ ವಾಶ್ ಮಾಡಿರೋದ್ರಿಂದ ನಾನು ಸ್ಟ್ರೀಕ್ಸ್ ಪ್ರೊಫೆಷನಲ್ ಹೇರ್ ಸಿರಮ್ ನ ಯೂಸ್ ಮಾಡ್ತೀನಿ. ಇದು ನಿಮ್ಮ ಹೇರ್ಸ್ ನ ಸ್ವಲ್ಪ ಸ್ಮೂತ್ ಆಗೋದಕ್ಕೆ ಮತ್ತೆ ಫ್ರಿಜ್ ಫ್ರೀ ಆಗಿ ಇಡೋದಕ್ಕೆ ಹೆಲ್ಪ್ ಮಾಡುತ್ತೆ. ನನ್ನ ಕೂದಲಿಗೆ ಜಸ್ಟ್ 2 ಪಂಪ್ಸ್ ಸಾಕು. ಇಷ್ಟೊಂದು ಜನ ಹೇಳ್ತಾರೆ ಹೇರ್ ಸಿರಮ್ ಹಾಕಿದ್ರೆ ಹೇರ್ ಆಯಿಲಿ ಅನ್ಸುತ್ತೆ ಅಂತ. ವಾಟ್ ಯು ಶುಡ್ ಡೂ ಇಸ್ ಫುಲ್ ಇದನ್ನ ಚೆನ್ನಾಗಿ ರಬ್ ಮಾಡಬೇಕು. ನಿಮ್ಮ ಕೈ ಸ್ವಲ್ಪ ಬೆಚ್ಚಗೆ ಅನ್ನಿಸ್ಬೇಕು, ಅಪ್ಲೈ ಮಾಡ್ಕೊಳ್ಬೇಕು. ಇಲ್ಲ ಅಂತ ಅಂದ್ರೆ ಡೆಫಿನೆಟ್ ಆಗಿ ನಿಮ್ಮ ಹೇರ್ಸ್ ಆಯಿಲಿ ಅಂತ ಅನ್ಸುತ್ತೆ. ಸೊ ಹಂಗ್ ಮಾಡಬಾರ್ದು. ಈ ತರ ಮಾಡಿ ನೋಡಿ, ಡೆಫಿನೆಟ್ ಆಗಿ ನಿಮ್ಮ ಹೇರ್ಸ್ ಶೈನಿಂಗ್ ಅಂತ ಮತ್ತೆ ಸ್ಮೂತ್ ಅಂತ ಅನ್ಸುತ್ತೆ ನಿಮ್ಗೆ. ಆಕ್ಸೆಸರೈಸ್ ನಾನು ಇವತ್ತು ಈ ಹೊಸ ಇಯರಿಂಗ್ಸ್ ನ ಯೂಸ್ ಮಾಡ್ತಾ ಇದ್ದೀನಿ. ಐ ಡೋಂಟ್ ನೋ ಹೌ ದಿಸ್ ಇಸ್ ಗೋನಾ ಲುಕ್ ಅಂದ್ಬಿಟ್ಟು. ವೈಟ್ ಇರೋದ್ರಿಂದ ಗೋಲ್ಡ್ ಚೂಸ್ ಮಾಡಿದ್ದೀನಿ ಇಯರಿಂಗ್ಸ್. ದಿಸ್ ಇಸ್ ಹೌ ಮೈ ಇಯರಿಂಗ್ಸ್ ಇಸ್ ಲುಕಿಂಗ್. ಐ ಥಿಂಕ್ ಚೆನ್ನಾಗಿ ಕಾಣಿಸ್ತಿದೆ ಅಂತ. ಐ ವಿಲ್ ಗೋ ವಿತ್ ದಿಸ್. ವಾಚ್ ಯಾವ್ದು ಹಾಕೊಳ್ಬೇಕು ಅಂತ ತುಂಬಾ ಕನ್ಫ್ಯೂಷನ್ ಇದೆ. ಇದು ನಾನು ಡೈಲಿ ಯೂಸ್ ಮಾಡೋದು. ಇದ್ರಲ್ಲಿ ವೈಟ್ ಇದೆ ಮತ್ತೆ ಗೋಲ್ಡ್ ಕೂಡ ಇದೆ. ಇದನ್ನ ಹಾಕೊಳ್ಳೋಣ ಅಂತ. ಬಟ್ ನನ್ನ ಫೇವ್ರೆಟ್ ಇದನ್ನ ಹಾಕೊಳ್ಬೇಕು ಅಂತ. ಐ ಥಿಂಕ್ ಐ ವಿಲ್ ಗೋ ವಿತ್ ಜೋಕರ್ ಅಂಡ್ ವಿಚ್ ವಾಚ್ ಬಿಕಾಸ್ ಇಯರಿಂಗ್ಸ್ ಎಲ್ಲ ಗೋಲ್ಡ್ ಇದೆ ಮತ್ತೆ ನನ್ನ ಶೂಸ್ ಕೂಡ ಸ್ವಲ್ಪ ಗೋಲ್ಡ್ ಅಲ್ಲಿ. ಐ ಯೂಸಿಂಗ್ ಬಾಡಿ ಸ್ಪ್ರೇ ಬಿಕಾಸ್ ಇದು ತುಂಬಾನೇ ಲಾಂಗ್ ಲಾಸ್ಟಿಂಗ್ ಆಗಿ ಚೆನ್ನಾಗಿರುತ್ತೆ. ಐ ಯೂಸಿಂಗ್ ಲಿಪ್ಸ್ಟಿಕ್ ಫ್ರಮ್ ಝೂಡಿ ಅಂಡ್ ನನ್ನ ಹೇರ್ಸ್ ನ ಜಸ್ಟ್ ಹೀಗೆ ಒಂದು ಕ್ಲಿಪ್ ಮಾಡಿದೀನಿ ಬಿಕಾಸ್ ನಂದು ಇನ್ನೂ ಹೇರ್ಸ್ ವೆಟ್ ಇದೆ. ಸೊ ಐ ಥಿಂಕ್ ದಿಸ್ ಇಸ್